Hey everyone, you're watching News Insights. ಖ್ಯಾತ ವಕೀಲರ ಜೊತೆ ಅವರು ಟೀಚರ್ಸಿಗೆ ಸಹನೆ ಇರಬೇಕು. ಇಷ್ಟೆಲ್ಲ ಸಹನೆ ಇದ್ದರೆ ನಮ್ಮ ರಾಷ್ಟ್ರೀಯ ಟೀಚರ್ ಅಂತ ಜೊತೆಗಿದ್ದೀರಿ. ಮಲ್ಲೇಶ್ವರಂ MC² ಇನ್ಸ್ಟಾ ಪೇಜ್ ಮೋಸ್ಟ್ಲಿ ನಾಳೆ ಅಥವಾ ನನಗೆ ಅಪ್ಪ ಆಗುತ್ತೆ. ನಿಮ್ಮ ಫೀಡ್ಬ್ಯಾಕ್ಗಳನ್ನ ಆ ಇನ್ಸ್ಟಾ ಪೇಜಲ್ಲಿ ಅಥವಾ FB ಪೇಜಲ್ಲಿ ಹಂಚ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನನ್ನ ನಂಬರ್ ಬರ್ಕೊಳ್ಳಿ. ಹೋಗಿದ್ರೆ ಫೋನ್ ಮಾಡಿ ಬೈರಿ ಹೋಗೋಣ. ಹಲವಾರು ಗುರುಗಳ ಮತ್ತೆ ಈ ಒಂದು ಕಮಿಟಿಯ ಪರವಾಗಿ ಗುರುಗಳೇ ನಮಗೆ ಆಧಾರ ಸ್ತಂಭ. ನಾನು ಹೆತ್ತವರ ಮನಸ್ಸನ್ನು ನೋಯಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇದು ನೆನಪಿಟ್ಕೊಳ್ಳಿ. ಹೆತ್ತವರ ಮನಸ್ಸು ಕೊಟ್ಟಿದ್ದಂಥ ಒಬ್ಬ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರರು. ಬಹುಶಃ ಈ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯವರು ಆಯೋಜನೆ ಮಾಡಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಹೆಸರುವಾಸಿಯಾಗಿದ್ದಂಥದ್ದು. ಮತ್ತು ಭಾಳ ದಿವಸಗಳಿಂದಲೂ ಕೂಡ ಇದಕ್ಕಾಗಿ ಸ್ಪಂದನೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ವಲ್ಲಭನ ಶಶಿಧರ ಶ್ರೀ ಹೇಮಂತ್ ಕುಮಾರ್ ನಿಜಕ್ಕೂ ಕೂಡ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರು, ಅದರಲ್ಲೂ ಕೂಡ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಶಿಸ್ತಿನ ಮಟ್ಟಕ್ಕೆ ಇರ್ತಕ್ಕಂಥ ಶಿಕ್ಷಕರನ್ನು ಸನ್ಮಾನ ಮಾಡ್ತಾ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಯಾವ ರೀತಿಯ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಬೇಕು ಅಂತಕ್ಕಂಥದ್ದು ಬಹುಶಃ ನನಗೆ ತಿಳಿತಾ ಇರ್ತಕ್ಕಂಥ ಒಂದು ವಿಚಾರ. ಈ ಸಂದರ್ಭದಲ್ಲಿ ನಾನು ಎಲ್ಲ ಸಾಧಕರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಮಲ್ಲೇಶ್ವರಂ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬೃಹದಾಕಾರವಾಗಿ ಇಂಥ ಯೋಚನೆಗಳನ್ನು ಮಾಡ್ಕೊಂಬಂದರೆ ಬಹುಶಃ ನಾಗರಿಕರಲ್ಲಿ ಶಿಸ್ತನ್ನು, ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಮತ್ತು ಉಪನ್ಯಾಸಕರಲ್ಲಿ ಒಂದು ಶಿಸ್ತನ್ನು ಪರಿಪಾಲನೆ ಮಾಡಬಹುದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವ ಸರ್ಕಾರವೂ ಕೂಡ ಮಾಡೋಕ್ಕೆ ಆಗದೇ ಇರತಕ್ಕಂಥ ಒಂದು ಸಾಧನೆಯನ್ನು ಈ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿದೆ ಅಂದರೆ ಬಹುಶಃ ಅದು ತಪ್ಪಾಗಲಾರದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗಳಿಗೂ ಇವರು ಬಹಳ ಉತ್ತೇಜನವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಬೃಹದಾಕಾರವಾಗಿ ಬೆಳೆದು ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಈ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗಲೂ ಕೂಡ ಭಾಳ ಕಷ್ಟ ಸಹಿಷ್ಣುಗಳಾಗಿ ನಿಜವಾಗಲೂ ಕೂಡ ಎಲ್ಲ ಗುರುಗಳನ್ನು ಕರೆಸಿ ಮತ್ತು ಎಲ್ಲ ಮುಖ್ಯವಾದಂಥ ಸ್ವಾಮೀಜಿಗಳನ್ನು ಈ ಸಂದರ್ಭದಲ್ಲಿ ಕರೆಸಿ ಅವರಿಗೆ ಗುರುವಂದನೆಗಳನ್ನು ಪ್ರತಿಯೊಬ್ಬರಿಗೂ ನೀಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವರ ಜೊತೆಗೂಡಿ ಇನ್ನೂ ಕೂಡ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಬೃಹದಾಕಾರವಾದಂಥ ಈ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡೋಣ. ನಾವೆಲ್ಲರೂ ಸೇರಿ ಅವರಿಗೆ ಕೈ ಜೋಡಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತುಂಬ ಚೆನ್ನಾಗಿ ಎಲ್ಲರಿಗೂ ನಮಸ್ಕಾರ. ಸೊ ಈ ಗುರುವಂದನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇದಕ್ಕೆ ಬಹಳ ಸಪೋರ್ಟ್ ಮಾಡಿದ್ದೀರಿ. ನಮಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಲ್ಲೇಶ್ವರಮಲ್ಲ ಎಲ್ಲ ಗುರುಗಳು ಇರ್ರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್ ಎಲ್ಲ ಶಾಲೆಯ ಟೀಚರ್ಸ್ ಬಂದಿದ್ದಾರೆ. ಎಲ್ಲ ಶಾಲೆನೂ ಇದು ಪಾರ್ಟಿಸಿಪೇಟ್ ಆಗಿದೆ. ಎಲ್ಲರಿಗೂ ಇದೊಂದು ಸಂತೋಷದ ವಿಷಯ. ಯಾಕೆ ಅಂದರೆ ಈ ಥರ ಒಂದು ಕಾರ್ಯಕ್ರಮ ಜನಗಳನ್ನ ಗುರುತಿಸಿ ಮಾಡೋಂಥ ಕಾರ್ಯಕ್ರಮ ನಡೆದಿಲ್ಲ ಅಂತ ಹೇಳ್ತಾರೆ. ಬಟ್ ಎನಿವೆ ಇಟ್ ಹಸ್ ಕಮ್ ಔಟ್ ವೆಲ್ ಅಂತ. ಥ್ಯಾಂಕ್ ಯು. ಎಲ್ಲ ಒಂದು 54 ಜನ ಟೀಚರ್ಸ್ ಇದ್ದಾರೆ. 6 ಜನ ಬೇರೆ ಬೇರೆ ಫೀಲ್ಡಲ್ಲಿ ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳು, ಹಿರಿಯ ವ್ಯಕ್ತಿಗಳು. ಹಾಗೆ ಆರೋಹಣ ಪ್ರಶಸ್ತಿ ಅಂತ ದಿಸ್ ಲೈಫ್ ಟೈಮ್ ಅಚೀವರ್ಸ್ 5 ಜನ. ಗುರುಗಳು ಗುರುವಂದನೆ ಕಾರ್ಯಕ್ರಮಕ್ಕೆ ಗುರುಗಳು ಬಂದಿದ್ದು ಬಹಳ ಮೆರುಗು ತಂದುಕೊಟ್ಟು ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ಗುರುಗಳಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟ ದೇವರುಗಳಿಗೆ ಅನಂತ ನಮಸ್ಕಾರಗಳನ್ನ ನಾನು